ಸೊ ಗೈಸ್, ನಾನು ಇವತ್ತು ಮಾರಾಕೊಟ್ಟಿರೋದು ನೋ ಪ್ರ್ಯಾಂಕ್ ಅಂತ. 4 ರೌಂಡ್ ಹಂಗೆ ಸುಮ್ಮನೆ ನಿಂತ್ಕೊಳ್ಳೋದು ಮತ್ತು ಹೊಡೆಯೋದು, ಗೊತ್ತಲ್ಲ ಗೈಸ್, ನೋ ಪ್ರ್ಯಾಂಕ್. ಅಮೌಂಟ್ ಹಾಕೊಂತೀನಿ ಒಂದು ಸ್ವಲ್ಪ, ಮಸ್ತಾಗಿ ಹೊಡಿಬೇಕಲ್ಲ ಗೈಸ್, ಅದಕ್ಕೆ ಅಮೌಂಟ್ ಹಾಕ್ತೀನಿ. ಮೇಲಿಂದ ಬರ್ತಾನೆ ಕೆಳಗಿಂದ ಬರ್ತಾನೆ ಗೊತ್ತಾಗ್ತಿಲ್ಲ ಗೈಸ್. ನೋಡ್ತಾನೆ ಇದ್ದೀನಿ, ಹೊಡೆದ ಇಲ್ಲಿಂದಾನೇ ಬಂದ ಗೈಸ್, ಅಲ್ಲೇ ಇದ್ದ, ಮುಂದೆ ಇದ್ದ, ಕುತ್ಕೊಂಡು ಹೊಡಿತಾನೆ. ಇನ್ನು ಟೆನ್ಷನ್ ತಗೊಂಡ್ಬಿಡಿ ಗೈಸ್, ಅಮೌಂಟ್ ಮಾಡಿ ಗೈಸ್. ಬರ್ತಾನೆ ಇವಾಗ ಅಮೌಂಟ್ ಆಗ್ಬಾರ್ದು, ಅದೇ ಅವನಿಗೆ ಗೊತ್ತಾಗುತ್ತೆ ಪ್ರ್ಯಾಂಕ್ ಮಾಡ್ತಿರೋದಂತ. ಗೈಸ್ ನೋಡಿ, ಇಲ್ಲೇ ಕುತ್ಕೊಂಡು ಹೊಡಿತಾನೆ. ಹೊಡಿಬಾರ್ದು, ನಾವು ಹತ್ರಕ್ಕೆ ಹೋಗಿ ಹೊಡ್ಬಿಡ್ತೀನಲ್ಲ, ಅದಕ್ಕೆ ಕುತ್ಕೊಂಡು ಹೊಡಿತಾನೆ. ಇಲ್ಲಿ ಬಂದು ಕಾಣಿಸ್ತಾನೆ ಇಲ್ಲ, ಒಂದಲ್ಲಿ ಕುತ್ಕೊಂಡ್ರೆ ಕಾಣಿಸ್ತಾನೆ ಇಲ್ಲ. ಈ ಸತಿ ನನಗೆ ಬಂದೈತೆ. ಸ್ನೇಪರ್ ತಗೊಂಡಿದ್ದೀನಿ. ನಿಮಗೆ ಯಾರನ್ನ ಈ ಥರ ಸ್ನೇಪರಲ್ಲಿ ಮಾಡೋಕ್ಕೆ ಬರುತ್ತಂದರೆ ಕಮೆಂಟ್ ಹಾಕಿ ನೋಡಿ. ಈ ಥರ ಝೂಮ್ ಮಾಡಿ ಎಟ್ಟಿಗೆ ಬೀಳಿಸ್ಬೋದು. ಅದೇ ಏನು 4 ರೌಂಡ್ ಆಗಬೇಕು, ಅದಕ್ಕೆ ಸುಮ್ಮನೆ ಒಂದು ಬಾಲ್ ಶಾಟ್ ಹೊಡಿಯೋಣ. ಆಮೇಲೆ ಹೊಡಿತಾನೆ ಇಲ್ಲ ಗೈಸ್, ಒಂದು ಬೇಗ ಬಂದು ಇವಾಗ ಇನ್ನೊಂದು ಹೊಡೆದೇ ಹೋಗ್ತಾನೆ. ಹಿಂಗೆ ಹೊಡೆದ ಬೇಗ ಹೊಡೆದಕ್ಕೆ ಬಚಾವಾಗ್ದ. ಇಲ್ಲಂದೆ ಒಂದೇ ಶಾಟು ಹೋಗೋದು, ಶಾಟಿಗೆ ಬಿಡಗೆ. ಇನ್ನೊಂದು ರೌಂಡ್ ಐತೆ ಗೈಸ್, ಆಮೇಲೆ ನಮ್ಮ ಗೇಮ್ ಪ್ಲೇ ನೋಡಿ ಗೈಸ್. ಇದು ನಂದು 2ನೇ ವಿಡಿಯೋ. ಇಲ್ಲೇ ಕುತ್ಕೊಂಡು ಹೊಡಿತಾನೆ ನೋಡಿ ಗೈಸ್, ಮುಂದಕ್ಕೆ ಬರಲ್ಲ ಗೈಸ್. ನಾನೊಂದು ಕಾಲಿಗೆ ಹೊಡೆಯೋಣಂತ ಹೋದೆ, ಆಗಲಿಲ್ಲ. ಇಟ್ಟಿಗೆ ಹೊಡೆಯೋಣಂತ ಆಗಲ್ಲ, ಹೊಡೆಯಲ್ಲ, ಇಟ್ಟಿಗೆ ಹೊಡೆಯಲ್ಲ. ಒಂದು ಹೊಡ್ಬಿಡ್ಬೇಕು ಗೈಸ್. ಇವಾಗ 4 ರೌಂಡ್ ಎಷ್ಟು ಹೊಡಿತಾನೋ ಹೊಡೀರಿ. ಇವಾಗ ನಮ್ದು ಆಟ. ಇವಾಗ ಒಂಚೂರು ಎಲ್ಲ ಸೆಟ್ ಮಾಡೋಣ ಗೈಸ್, ಎಲ್ಲ ನಮ್ಮದೇ. ಇನ್ನು 5 ರೌಂಡ್ ಹೊಡೆಯೋಣ, ಸೆಟ್ ಮಾಡಾಯಿತು. ಗೈಸ್ ಇವಾಗ ನಮ್ಮದೇ ಆಟ. ಮೂಮೆಂಟ್ ಕೊಟ್ಕೊಂಡು ಹೋಗೋದೇನೆ ನಮ್ಮದೇ ಆಟ. ನೀವು ಎಷ್ಟು ಶಾರ್ಟೇ ಬಿಡ್ತಿಲ್ವಲ್ಲ ಗೈಸ್. 1 ಟ್ಯಾಪ್ ಆಡ್ತಿಲ್ಲ ಗೈಸ್, ನೆಕ್ಸ್ಟ್ ರೌಂಡ್ ಆಡ್ತೀನಿ. 1 ಟ್ಯಾಪು ನೆಕ್ಸ್ಟ್ ಮಾಡ್ತೀನಿ, ಓಡೋಗ್ತಾನೆ ಗೈಸ್. ಬ್ಲೂ ಅಲ್ಲ, ಅದು ಹಾಕ್ಕೊಂಡು ಹೋಗಲಿಲ್ಲ, ಹಂಗೆ ಓಡೋಗ್ತಾನೆ. ಸ್ಟ್ರೈಟು ಹೋಗಿ ಡ್ಯಾಮೇಜ್ ಆಗಿದೆ ಹೆಂಗೋ ನೋಡಿ. ಫುಲ್ಲು ಬಾಡಿ ಶಾಟ್ ಹೊಡೆದೆ, ಸತ್ತ. ಸೊ ಗೈಸ್, ಇನ್ಮೇಲಿಂದ ಡೈಲಿ ವೀಡಿಯೋಸ್ ಬರುತ್ತೆ. ಇದು ನಮ್ದು 2ನೇ ವೀಡಿಯೋ. ಏನು ಫಸ್ಟ್ನೇ ವೀಡಿಯೋ ನೋಡಿರಬೇಕು, ನೋಡಿಲ್ಲ ಅಂದರೆ ನೋಡ್ಕೊಂಡು ಬಂದ್ಬಿಡಿ. ಆಟ ಆಡಿಸ್ತಾನೆ. ಎಕ್ಶಾಟ್ ಅಂತ ತೋರಿಸುತ್ತೆ, ಫುಲ್ಲು ಫೇಕ್ ಡ್ಯಾಮೇಜು ಜಾಸ್ತಿ ಬೀಳ್ತೈತೆ. ಬೀಳ್ತಾನೆ ಇಲ್ಲ ಎಕ್ಶಾಟು. ಇವಾಗ ಹತ್ರಕ್ಕೆ ಹೋಗೋಣ ಅಂತ ನೇಡ್ ಹಾಕ್ತೇನೆ, ಡ್ಯಾಮೇಜ್ ಬಿತ್ತೇ ಇಲ್ಲ, ಬಿತ್ತಿಲ್ಲ. ರೆಸ್ಟ್ ಮಾಡಿದೆ, ಡ್ಯಾಮೇಜ್ ಬಿತ್ತು, ಓಡೋಗ್ದ. ನಾನು ಬಿಡ್ತೀನಲ್ಲ, ನಾನು ಓಡೋಗ್ದೆ. ಹಿಂದೆಯಿಂದ ಬಂದು ಹೊಡೆದ. ಯಾವ ಗ್ಯಾಪಲ್ಲಿ ಬಂದ ಅಂತಲೇ ಗೊತ್ತಾಗಲಿಲ್ಲ ಗೈಸ್ ನನಗೆ. ಹಿಂದೆ ಯಾವ ಗ್ಯಾಪಲ್ಲಿ ಬಂದ, ಫುಲ್ಲು ಗಾಯ್ಸ್ ಹೊಡ್ಸ್ಕೊಂಬಿಟ್ಟೆ. ಫುಲ್ಲು 4 ರೌಂಡು ಹೊಡ್ಸ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ರೌಂಡ್ ಹೊಡ್ಸ್ಕೊಂಡೆ, ಆ ಟೈಮ್ ಬಂತು. ಡ್ಯಾಮೇಜ್ ಆಗೈತೆ, ಹೀಲ್ ಮಾಡೋ ಒಂದು ರೋಪಿ ಎಕ್ಶಾಟ್ ಬಿತ್ತು, ಸತ್ತೋಗ್ದ. ಎಕ್ಶಾಟ್ ಬಿತ್ತಿರಲಿಲ್ಲ ಅಂದರೆ ಸತ್ತೋಗ್ತಿದ್ನೇನೋ ನಾನು. ಈ ರೌಂಡು ಡೆಸರ್ಟಿಗೆ ಅಂತ ತಗೊಂತೀನಿ ಗೈಸ್. ಈ ರೌಂಡು ಹೊಡೆಯೋಣ, ಆರಾಮ್ಸೆ ಹೊಡಿತೀನಿ. ಇಲ್ಲಿ ಮಧ್ಯದಲ್ಲಿ ನೈಟ್ ಹಾಕ್ಬಿಡ್ತೀನಿ ಗೈಸ್, ಯಾಕಂದರೆ ಬಂದಿದ್ದ ತಕ್ಷಣ ಆರಾಮ್ಸೆ ಎಕ್ಶಾಟ್ ಹೊಡಿಬೋದು ಅವನಿಗೆ. ಆಮೇಲೆ ಒಂದು ಬಾಡಿ ಶಾಟ್ ಹೊಡೆದೆ, ಅದಕ್ಕೆ ನೈಟ್ ಹಾಕ್ಬಿಟ್ಟೆ. ಆಮೇಲೆ ಆ ಕಡೆಯಿಂದ ಬರ್ಬಾರ್ದಂತ ಡೆಸರ್ಟಿಗೆ ಹಿಂಗೆ ಗೈಸ್. ನಾನು ಓಪಿ ಎಕ್ಶಾಟ್ ಬಿದ್ದೈತೆ, ಒಂದು ಶಾಟ್ ಗೈಸ್.
ಒನ್ ಶಾಟ್ ಎಗ್ ಶಾಟ್. ಒಂದು ಶಾಟ್ ತಂದೆ ಏನು ಗೈಸ್, ಎಗ್ ಶಾಟೇ. ಈ ಸತಿ ಇದನ್ನ ಹಾಕ್ತೀನಿ ಅಷ್ಟೇ, ನೈಟ್ ಹಾಕ್ತೀನಿ ಇದನ್ನ ಹಾಕ್ತೀನಿ. ಹಾಕ್ತೆ ಆರಾಮ್ಸೆ ಹೋಗ್ಬೋದು ಗೈಸ್, ಆರಾಮ್ಸೆ ಹೊಡಿಬೋದು. ಇಲ್ಲೇ ಇರ್ತಿದ್ದ, ಇವಾಗ ಈ ಸತಿ ಎಲ್ಗೋ ಬೇರೆ ಕಡೆ ಹೋಗೋಣ. ಹೊಡಿತೀನಿ ಬಿಡಿ ಗೈಸ್, ಟೆನ್ಷನ್ ತಗೊಂಡಿಲ್ಲ. ಕಾಣಿಸ್ತಾನೆ ಇಲ್ಲ, ಮಚ್ಚಿಕೊಂಡು ಅವನು ಹೋಗಿ ಇಲ್ಲಿ ಇರ್ತಾನೆ, ಪಕ್ಕ ಇರ್ತಾನೆ ನೋಡಿ ಗೈಸ್. ಇಲ್ಲಿ ಹಿಂದೆ ಮಚ್ಚಿಕೊಂಡವನೆ ನೋಡಿ, ಕಾಣಿಸ್ತಿರ್ಬೋದು, ಇಲ್ಲೇ ಮಚ್ಚಿಕೊಂಡವನು. ಒನ್ ಟ್ಯಾಪ್ ಹೊಡೆಯಕ್ಕೆ ಹೋಗ್ತೀನಿ, ಬೀಳಲಿಲ್ಲ ಗೈಸ್, ಒನ್ ಟ್ಯಾಪ್ ಬೀಳ್ತಿಲ್ಲ. ಹಿಂದಕ್ಕೆ ಹೋಗಿ ನೀಡ್ ಹಾಕ್ತೀನಿ ಗೈಸ್. ಇವಾಗ ಡ್ಯಾಮೇಜ್ ಬೀಳ್ತದೆ ನೋಡಿ ಗೈಸ್. ಇವಾಗ ರೆಸ್ಟ್ ಮಾಡೇ ಹೊಡ್ಬಿಡ್ತೀನಿ ಗೈಸ್. ಪಕ್ಕ ಹೊಡಿತೀನಿ ನೋಡಿ ಗೈಸ್. ಇವಾಗ ಹಿಂದೆ ಅವನೇ ಗೈಸ್, ಒಂದು ಸತಿ ಹಿಂದೆ ಬರ್ತಾನೆ, ಜಾಸ್ತಿ ಹಿಂದೆನೇ ಬರ್ತಾನೆ. ತಗೋ ಎಗ್ ಶಾಟ್ ನೋಡಿ ಗೈಸ್, ಎಲ್ಲಿತ್ತು ಒಂದು ಓಪಿ ಎಗ್ ಶಾಟ್ ಬಿದ್ದೈತೆ, ಮೂಮೆಂಟ್ ಕೊಟ್ಟೆ. ಇವಾಗ ಲಾಸ್ಟ್ ರೌಂಡ್ ಗೈಸ್, ಯಾಗನ್ನು ಇಟ್ಕೊಂಡ್ಬರ್ತಾನೋ ಅದೇ ಭಯ ಆಗ್ತಿರೋದು. ನಾನು ಮಾತ್ರ ಡಬಲ್ ಶಾಟು M187 ತಗೊಳ್ಳೋದು ಗೈಸ್. ಡೆಸರ್ಟಿಗನ್ನು ಮತ್ತು M187 ತಗೊಂಡಿದ್ದೀನಿ ಗೈಸ್. 2 M187 ಒಂದು ಡೆಸರ್ಟಿಗದು.